ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ, ಸನ್ಮಾನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯ ಸುರೇಶ್. ಛತ್ರಪತಿ ಶಿವಾಜಿ ಮಹಾರಾಜರ ಚಿತ್ರ ಮತ್ತು ಇನ್ನೊಂದು ಬದಿಯಲ್ಲಿ ದರೋಡೆಕೋರ ಲಾರೆನ್ಸ್ ಬಿಷ್ಣೋಯ್ ಅವರ ಫೋಟೋ ಇತ್ತು. ಅದರಲ್ಲಿ ಹಿಂದಿಯಲ್ಲಿ ಆಪ್ಕಾ ಬಾಪ್ ಆ ರಹಾ ಹೈ ಎಂಬ ಎಚ್ಚರಿಕೆಯ ಘೋಷಣೆಯೂ ಇತ್ತು. ಆಧ್ಯಾತ್ಮಿಕ ಮೆರವಣಿಗೆ ಸಮಯದಲ್ಲಿ ಅಂತಹ ಸಂದೇಶಗಳನ್ನು ಪ್ರದರ್ಶಿಸುವ ಸೂಕ್ತತೆಯ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧದ ಚರ್ಚೆಗಳು ಆರಂಭವಾಗಿವೆ. ಹೈದರಾಬಾದ್ ನಗರದಲ್ಲಿ ಹನುಮಾನ್ ಜಯಂತಿಯ ಸಂದರ್ಭದಲ್ಲಿ ಆಯೋಜಿಸಲಾಗಿದ್ದ ಮೆರವಣಿಗೆಯಲ್ಲಿ ವಿವಾದಾತ್ಮಕ ಫ್ಲೆಕ್ಸಿ ಪ್ರದರ್ಶನವು ಭಕ್ತಿಪೂರ್ವಕ ಮೆರವಣಿಗೆಯ ಹಾದಿಯನ್ನೇ ಬದಲಿಸಿದೆ. ಕೆಲವು ಯುವಕರ ಈ ನಡೆ ಆಚರಣೆಯ ಮೂಲ ಉದ್ದೇಶ ಮತ್ತು ಘನತೆಯನ್ನು ಪ್ರಶ್ನಿಸುವಂತೆ ಮಾಡಿದೆ. ಆಕ್ರಮಿತ ಪಶ್ಚಿಮ ದಂಡೆಯಲ್ಲಿರುವ ಫೆಲಸ್ತೀನಿಯನ್ ಕೈದಿಗಳಿಗೆ ಮರಣದಂಡನೆ ವಿಧಿಸುವ ಇಸ್ರೇಲ್ ಸಂಸತ್ತು ಅಂಗೀಕರಿಸಿದ ವಿವಾದಾತ್ಮಕ ಕಾನೂನನ್ನು ಸೌದಿ ಅರೇಬಿಯಾ ಸೇರಿದಂತೆ 8 ದೇಶಗಳು ಖಂಡಿಸಿವೆ. ಸೌದಿ ಅರೇಬಿಯಾ, ಯುಎಇ, ಕತಾರ್, ಜೋರ್ಡಾನ್, ಟರ್ಕಿ, ಪಾಕಿಸ್ತಾನ್, ಈಜಿಪ್ಟ್ ಮತ್ತು ಇಂಡೋನೇಷ್ಯಾದ ವಿದೇಶಾಂಗ ಮಂತ್ರಿಗಳು ಕಾನೂನನ್ನು ವಿರೋಧಿಸಿದ್ದಾರೆ. ಇಸ್ರೇಲ್ ಫೆಲಸ್ತೀನಿಯನ್ ಜನರ ಅಸ್ತಿತ್ವವನ್ನೇ ನಿರಾಕರಿಸುವ ಪ್ರತಿಕೂಲ ಕ್ರಮಗಳನ್ನು ನಡೆಸುತ್ತಿದೆ ಎಂದು ವಿದೇಶಾಂಗ ಸಚಿವರು ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇಸ್ರೇಲ್ ಜೈಲುಗಳಲ್ಲಿ ಫೆಲಸ್ತೀನಿಯನ್ ಕೈದಿಗಳು ಅನುಭವಿಸುತ್ತಿರುವ ಭಯಾನಕ ಪರಿಸ್ಥಿತಿಗಳ ಬಗ್ಗೆ ಸಚಿವರು ಕಳವಳ ವ್ಯಕ್ತಪಡಿಸಿದರು. ಫೆಲಸ್ತೀನಿಯನ್ನರ ವಿರುದ್ಧ ಇಸ್ರೇಲ್ನ ನಿರಂತರ ತಾರತಮ್ಯದ ಕಾನೂನುಗಳು ಮತ್ತು ಅಭ್ಯಾಸಗಳು ಸ್ವೀಕಾರಾರ್ಹವಲ್ಲ ಎಂದು ನಾಯಕರು ಪುನರುಚ್ಚರಿಸಿದರು. ಮಧ್ಯಪ್ರದೇಶದ ದಾರ್ನಲ್ಲಿರುವ ವಿವಾದಿತ ಬೋಜ ಶಾಲಾ ಕಮಾಲ್ ಮೌಲಾ ಮಸೀದಿಗೆ ಸಂಬಂಧಿಸಿದ ಅರ್ಜಿಯನ್ನ ಪರಿಗಣಿಸಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಈ ಮಸೀದಿಯನ್ನು 1000 ವರ್ಷಗಳ ಹಿಂದಿನ ದೇವಾಲಯದ ಭಾಗಗಳಿಂದ ನಿರ್ಮಿಸಲಾಗಿದೆ ಎಂದು ಹೇಳುವ ಎಎಸ್ಐ ಸಮೀಕ್ಷಾ ವರದಿಗೆ ಮೌಲಾನಾ ಕಮಲುದ್ದೀನ್ ವೆಲ್ಫೇರ್ ಸೊಸೈಟಿ ಆಕ್ಷೇಪಣೆಗಳನ್ನು ಸಲ್ಲಿಸಿತು. ಈ ಆಕ್ಷೇಪಣೆಯನ್ನ ಪರಿಗಣಿಸಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ 3 ನ್ಯಾಯಾಧೀಶರ ಪೀಠವು ಆಕ್ಷೇಪಣೆಗಳನ್ನು ಪರಿಗಣಿಸಲು ನಿರಾಕರಿಸಿದ್ದು, ತಮ್ಮ ಆಕ್ಷೇಪಣೆಗಳನ್ನು ಮಧ್ಯಪ್ರದೇಶದ ಹೈಕೋರ್ಟ್ಗೆ ಸಲ್ಲಿಸುವಂತೆ ತಿಳಿಸಿದೆ. ಮಾತ್ರವಲ್ಲ, ಮಧ್ಯಪ್ರದೇಶ ಹೈಕೋರ್ಟ್ಗೆ ನಿಮ್ಮ ಕಳಕಳಿಯನ್ನು ಪರಿಗಣಿಸುವಂತೆ ನಾವು ಸೂಚಿಸುತ್ತೇವೆ ಎಂದು ಮುಖ್ಯ ನ್ಯಾಯಾಧೀಶರು ಅರ್ಜಿದಾರರಿಗೆ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮಮತಾ ಬ್ಯಾನರ್ಜಿ ಇಬ್ಬರು ಪಶ್ಚಿಮ ಬಂಗಾಳದಲ್ಲಿ ಸ್ವತಂತ್ರವಾಗಿ ಮುಸ್ಲಿಂ ನಾಯಕರು ಬೆಳೆಯುವುದಕ್ಕೆ ಬಿಡುತ್ತಿಲ್ಲ ಎಂದು ಅಸದುದ್ದೀನ್ ಓವೈಸಿ ಆರೋಪಿಸಿದ್ದಾರೆ. ಮುರ್ಷಿದಾಬಾದ್ ಜಿಲ್ಲೆಯ ನೌಡಾ ಎಂಬಲ್ಲಿ ತನ್ನ ಪ್ರಥಮ ಚುನಾವಣೆ ಭಾಷಣದಲ್ಲಿ ಅವರು ಈ ಹೇಳಿಕೆ ನೀಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಾಬ್ರಿ ಮಸೀದಿಯನ್ನು ನಿರ್ಮಿಸಲು ಹೊರಟು ಟಿಎಂಸಿಯಿಂದ ಉಚ್ಚಾಟನೆಗೊಂಡ ಮಾಜಿ ಶಾಸಕ ಹುಮಾಯೂನ್ ಕಬೀರ್ ಅವರ ಹೊಸ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡಿರುವ ಓವೈಸಿ ಇದೀಗ ಪ್ರಚಾರ ರಂಗಕ್ಕೆ ಇಳಿದಿದ್ದಾರೆ. 2021ರ ವಿಧಾನಸಭೆ ಚುನಾವಣೆಯಲ್ಲಿ ಓವೈಸಿ ಪಕ್ಷದ 6 ಮಂದಿ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದರು. ಆದರೆ ಯಾರೂ ಗೆದ್ದಿರಲಿಲ್ಲ. ಆದರೆ ಬಿಹಾರದ ಸೀಮಾಂಚಲ ಪ್ರದೇಶದಲ್ಲಿ ಓವೈಸಿ ಪಕ್ಷದ 5 ಮಂದಿ ಅಭ್ಯರ್ಥಿಗಳು ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಪಶ್ಚಿಮ ಬಂಗಾಳದಲ್ಲಿ ಅವರು ತನ್ನ ಭಾಷಣದಲ್ಲಿ ಈ ಗೆಲುವನ್ನು ಉಲ್ಲೇಖಿಸಿದ್ದಾರೆ. ಪಶ್ಚಿಮ ಬಂಗಾಳದ 294 ಸ್ಥಾನಗಳ ಪೈಕಿ 182 ಸ್ಥಾನಗಳಲ್ಲಿ ಓವೈಸಿ ಮತ್ತು ಹುಮಾಯೂನ್ ಕಬೀರ್ ಅವರ ಮೈತ್ರಿ ಪಕ್ಷ ಸ್ಪರ್ಧಿಸಲಿದೆ ಎಂದು ತಿಳಿದುಬಂದಿದೆ. ಇರಾನಿನ ಯುದ್ಧದಲ್ಲಿ ನಾವು ಯಾವ ಗುರಿಯನ್ನ ಇಟ್ಟುಕೊಂಡಿದ್ದೇವೋ ಅದರ ಹತ್ತಿರ ಇದ್ದೇವೆ ಎಂದು ಟ್ರಂಪ್ ಹೇಳಿದ್ದಾರೆ. ಈ ಯುದ್ಧದಲ್ಲಿ ಅಮೆರಿಕ ಗೆದ್ದಿದೆ ಮತ್ತು ಇರಾನ್ ಅನ್ನ ನಾಶಪಡಿಸಲಾಗಿದೆ ಎಂದು ಟ್ರಂಪ್ ದೇಶವನ್ನುದ್ದೇಶಿಸಿ ಮಾತನಾಡುತ್ತಾ ಹೇಳಿದ್ದಾರೆ. ಮಧ್ಯ ಏಷ್ಯಾದಲ್ಲಿ ನಮ್ಮ ಮಿತ್ರರಾದ ಇಸ್ರೇಲ್, ಸೌದಿ ಅರೇಬಿಯಾ, ಕತಾರ್, ಯುಎಇ, ಕುವೈಟ್, ಬಹ್ರೇನ್ ಮುಂತಾದ ರಾಷ್ಟ್ರಗಳಿಗೆ ಧನ್ಯವಾದಗಳು. ಅವರು ಒಳ್ಳೆಯವರು. ಅವರಿಗೆ ಯಾವ ಕಾರಣಕ್ಕೂ ಗಾಯವಾಗುವುದಕ್ಕೂ ಅಥವಾ ಪರಾಜಯ ಹೊಂದುವುದಕ್ಕೂ ನಾನು ಅವಕಾಶ ನೀಡಲ್ಲ ಎಂದು ಅವರು ಹೇಳಿದ್ದಾರೆ. ಯಾವಾಗಲೂ ನಾನು ಮಾತುಕತೆಗೆ ಆದ್ಯತೆ ನೀಡುತ್ತೇನೆ. ಆದರೆ ಇರಾನ್ ಅಣ್ವಸ್ತ್ರ ನಿರ್ಮಿಸುವುದಕ್ಕೆ ಪ್ರಯತ್ನವನ್ನು ಮುಂದುವರೆಸಿತು. ಒಂದು ಒಪ್ಪಂದಕ್ಕೆ ಬರುವ ಎಲ್ಲಾ ಅವಕಾಶವನ್ನು ನಿರಾಕರಿಸಿತು. ಅವರ ಕೈಯಲ್ಲಿ ಯಾರೂ ನಿರೀಕ್ಷಿಸದಂತಹ ಆಯುಧಗಳಿದ್ದವು. ಅವುಗಳನ್ನು ನಾವು ನಾಶಪಡಿಸಿದೆವು. ನಮ್ಮ ಗುರಿ ಅತ್ಯಂತ ಸರಳ ಮತ್ತು ಪಾರದರ್ಶಕವಾಗಿದೆ. ಅಮೆರಿಕವನ್ನು ಬೆದರಿಸುವುದು ಅಥವಾ ಅಮೆರಿಕದ ಗಡಿಗಳ ಹೊರಗಡೆ ಶಕ್ತಿ ಪ್ರದರ್ಶಿಸುವ ಆಡಳಿತವನ್ನು ನಾಶ ಮಾಡುವುದು ನಮ್ಮ ಗುರಿಯಾಗಿದೆ. ಇರಾನಿನ ನೌಕಾದಳವನ್ನು ನಾವು ಸಂಪೂರ್ಣ ನಾಶಪಡಿಸಿದ್ದೇವೆ. ಅವರ ವೈಮಾನಿಕ ದಳವನ್ನು ಮತ್ತು ಕ್ಷಿಪಣಿ ಯೋಜನೆಯನ್ನು ನಾಶಪಡಿಸಿದ್ದೇವೆ. ಪ್ರತಿರೋಧ ವ್ಯವಸ್ಥೆಯನ್ನು ನಿರ್ನಾಮ ಮಾಡಿದ್ದೇವೆ. ಅವರ ಕ್ಷಿಪಣಿಗಳು ಉಪಯೋಗ ಶೂನ್ಯವಾಗಿವೆ ಎಂದು ಟ್ರಂಪ್ ಹೇಳಿದ್ದಾರೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.